ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 14/11/2021 ಮತ್ತು 15/11/2021 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಗ್ಲಾಸ್ಗೋದಲ್ಲಿ ನಡೆದ COP26 ಶೃಂಗಸಭೆಯಲ್ಲಿ ಎಲೆಕ್ಟ್ರಿಕ್ ವಾಹನಗಳ EVs ಮೇಲೆ ನೀತಿ ಆಯೋಗ ಬಿಡುಗಡೆ ಮಾಡಿದ ವೆಬ್ ಪೋರ್ಟಲ್ ಅನ್ನು ಹೆಸರಿಸಿ. ಅಮೃತ್. ನವೆಂಬರ್ 10, 2021 ಗ್ಲಾಸ್ಗೋದಲ್ಲಿ ನಡೆದ COP26 ಶೃಂಗಸಭೆಯಲ್ಲಿ ಭಾರತವು ಎಲೆಕ್ಟ್ರಿಕ್ ವಾಹನಗಳ ಮೇಲೆ ಅಮೃತ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. UK ಸರ್ಕಾರದ ಬೆಂಬಲದೊಂದಿಗೆ ನೀತಿ ಆಯೋಗ ವೆಬ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದೆ. ಅಮೃತ್ ಎಲೆಕ್ಟ್ರಿಕ್ ವಾಹನಗಳಿಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿಯನ್ನು ಒದಗಿಸಲು ಒಂದು ನಿಲುಗಡೆ ತಾಣವಾಗಿದೆ. ವೆಬ್ಸೈಟ್ EVಗಳ ಅಳವಡಿಕೆಯ ಸುತ್ತಲಿನ ಮಿಥ್ಯಗಳಿಗೆ ಸಂಬಂಧಿಸಿದ ವಿವರಗಳನ್ನು ಒದಗಿಸುತ್ತದೆ. ಜೊತೆಗೆ ಅವುಗಳ ಖರೀದಿ, ಹೂಡಿಕೆ ಅವಕಾಶಗಳು, ನೀತಿಗಳು, ಸಬ್ಸಿಡಿಗಳು, EVಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಎಲೆಕ್ಟ್ರಿಕ್ ಮೊಬಿಲಿಟಿಗೆ ಬದಲಾಯಿಸುವ ಪ್ರಯೋಜನಗಳ ಬಗ್ಗೆ ಗ್ರಾಹಕರನ್ನು ಸಂವೇದನಾಶೀಲಗೊಳಿಸಲು ಅಗತ್ಯ ಮಾಹಿತಿ ನೀಡುತ್ತದೆ. 4 is the right answer. ಸರ್ಕಾರಿ ಭದ್ರತೆಗಳ ವ್ಯಾಪಾರಕ್ಕಾಗಿ ಹೂಡಿಕೆದಾರರಿಗೆ ಸುರಕ್ಷಿತ, ಸರಳ, ನೇರ ಮತ್ತು ಸುರಕ್ಷಿತ ವೇದಿಕೆಯನ್ನು ಒದಗಿಸಲು RBI ಪ್ರಾರಂಭಿಸಿದ ಯೋಜನೆಯನ್ನು ಹೆಸರಿಸಿ. ರಿಟೈಲ್ ಡೈರೆಕ್ಟ್ ಸ್ಕೀಮ್. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನವೆಂಬರ್ 12, 2021 RBIನ ಭಾರತೀಯ ರಿಸರ್ವ್ ಬ್ಯಾಂಕ್ ರಿಟೇಲ್ ಡೈರೆಕ್ಟ್ RBI-RD ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. ಇದರ ಅಡಿಯಲ್ಲಿ ಚಿಲ್ಲರೆ ಹೂಡಿಕೆದಾರರು ಅಂದರೆ ಸಾಮಾನ್ಯ ಸಾರ್ವಜನಿಕರು, ವ್ಯಕ್ತಿಗಳು ಪ್ರಾಥಮಿಕ ಮತ್ತು ದ್ವಿತೀಯ ಸರ್ಕಾರಿ ಭದ್ರತೆಗಳನ್ನು ಖರೀದಿಸಬಹುದು, ಮಾರಾಟ ಮಾಡಬಹುದು. ದ್ವಿತೀಯ ಮಾರುಕಟ್ಟೆಗಳು ಉದ್ದೇಶ ಸರ್ಕಾರಿ ಭದ್ರತೆಗಳ ವ್ಯಾಪಾರಕ್ಕಾಗಿ ಹೂಡಿಕೆದಾರರಿಗೆ ಸುರಕ್ಷಿತ, ಸರಳ, ನೇರ ಮತ್ತು ಸುರಕ್ಷಿತ ವೇದಿಕೆಯನ್ನು ಒದಗಿಸುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ಇದಕ್ಕೂ ಮೊದಲು ಸಾಂಸ್ಥಿಕ ಹೂಡಿಕೆದಾರರು, ಬ್ಯಾಂಕ್ಗಳು, ವಿಮಾ ಕಂಪನಿಗಳು ಸರ್ಕಾರಿ ಭದ್ರತೆಗಳಲ್ಲಿ ವ್ಯಾಪಾರ ಮಾಡಬಹುದಿತ್ತು. ಆದರೆ RBI-RD ಯೋಜನೆಯ ಪ್ರಾರಂಭದೊಂದಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಭಿವೃದ್ಧಿಪಡಿಸಿದ ಆನ್ಲೈನ್ ಪೋರ್ಟಲ್ https://rbiretaildirect.org.in ಬಳಸಿಕೊಂಡು ಚಿಲ್ಲರೆ ಹೂಡಿಕೆದಾರರು ನೇರವಾಗಿ ಸರ್ಕಾರಿ ಭದ್ರತೆಯಲ್ಲಿ ವ್ಯಾಪಾರ ಮಾಡಬಹುದು. 4 is the right answer. RBI ಇಂಟಗ್ರೇಟೆಡ್ ಆಂಬುಡ್ಸ್ಮನ್ ಸ್ಕೀಮ್ 2021 ಅನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದೆ. ಹೊಸ ಯೋಜನೆಯು ಎಷ್ಟು ಹಿಂದಿನ ಯೋಜನೆಗಳನ್ನು ಒಳಗೊಂಡಿದೆ? 3. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ನವೆಂಬರ್ 12, 2021 ಭಾರತೀಯ ರಿಸರ್ವ್ ಬ್ಯಾಂಕ್ನ ಇಂಟಿಗ್ರೇಟೆಡ್ ಆಂಬುಡ್ಸ್ಮನ್ ಸ್ಕೀಮ್ 2021 ಅನ್ನು ಪ್ರಾರಂಭಿಸಿದರು. RBIನ ಆಂಬುಡ್ಸ್ಮನ್ ಯೋಜನೆ ಬ್ಯಾಂಕಿಂಗ್ ವಲಯಗಳ ಗ್ರಾಹಕರಿಗಾಗಿ RBI ರೂಪಿಸಿರುವ ಕುಂದುಕೊರತೆ ಪರಿಹಾರ ಕಾರ್ಯವಿಧಾನವಾಗಿದೆ. ಹೊಸ ಯೋಜನೆಯು RBIನ ಅಸ್ತಿತ್ವದಲ್ಲಿರುವ 3 ಆಂಬುಡ್ಸ್ಮನ್ ಯೋಜನೆಗಳನ್ನು ಸಂಯೋಜಿಸುತ್ತದೆ. ಅವುಗಳೆಂದರೆ ಬ್ಯಾಂಕಿಂಗ್ ಆಂಬುಡ್ಸ್ಮನ್ ಸ್ಕೀಮ್ 2006, ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿಗಳಿಗೆ ಆಂಬುಡ್ಸ್ಮನ್ ಯೋಜನೆ 2018 ಮತ್ತು ಡಿಜಿಟಲ್ ವಹಿವಾಟುಗಳಿಗಾಗಿ ಆಂಬುಡ್ಸ್ಮನ್ ಯೋಜನೆ 2019. ಹಿಂದಿನ 3 ಆಂಬುಡ್ಸ್ಮನ್ ಯೋಜನೆಯ ಏಕೀಕರಣವು RBI ಆಂಬುಡ್ಸ್ಮನ್ ಕಾರ್ಯವಿಧಾನದ ನ್ಯಾಯವ್ಯಾಪ್ತಿಯನ್ನು ತಟಸ್ಥವಾಗಿಸುವ ಮೂಲಕ ಒಂದು ರಾಷ್ಟ್ರ ಒಂದು ಆಂಬುಡ್ಸ್ಮನ್ ವಿಧಾನದತ್ತ ಒಂದು ಹೆಜ್ಜೆಯಾಗಿದೆ. ಇದಲ್ಲದೆ ಠೇವಣಿ ಗಾತ್ರದ ರೂ. 50 ಕೋಟಿ ಮತ್ತು ಅದಕ್ಕಿಂತ ಹೆಚ್ಚಿನ ಮೊತ್ತವನ್ನು ಇಂಟಿಗ್ರೇಟೆಡ್ ಆಂಬುಡ್ಸ್ಮನ್ ಸ್ಕೀಮ್ 2021 ವ್ಯಾಪ್ತಿಯೊಳಗೆ ತರಲಾಗಿದೆ. ಪ್ರಾಜೆಕ್ಟ್ 75 ಅಡಿಯಲ್ಲಿ ಭಾರತೀಯ ನೌಕಾಪಡೆಯು ಪಡೆದ 4ನೇ ಸ್ಕಾರ್ಪಿನ್ ದರ್ಜೆಯ ಜಲಾಂತರ್ಗಾಮಿ ನೌಕೆಯನ್ನ ಹೆಸರಿಸಿ. INS ವೇಲಾ. ನವೆಂಬರ್ 9, 2021 ಸಮುದ್ರದಲ್ಲಿ ಎಲ್ಲಾ ಹಾದಿಗಳನ್ನು ಪೂರ್ಣಗೊಳಿಸಿದ ನಂತರ ಭಾರತೀಯ ನೌಕಾಪಡೆಯು ಪ್ರಾಜೆಕ್ಟ್ 75 ಅಡಿಯಲ್ಲಿ 4ನೇ ಸ್ಕಾರ್ಪಿನ್ ದರ್ಜೆಯ ಜಲಾಂತರ್ಗಾಮಿ ನೌಕೆಯನ್ನು ಸ್ವೀಕರಿಸಿತು.
ಈ ನೌಕೆಯನ್ನು ನೌಕಾಪಡೆಯಲ್ಲಿ ಐಎನ್ಎಸ್ ವೇಲಾ ಎಂದು ನಿಯೋಜಿಸಲಾಗಿದೆ. ಪ್ರಾಜೆಕ್ಟ್ 75ರ ಅಡಿಯಲ್ಲಿ ಸ್ಕಾರ್ಪಿನ್ ವಿನ್ಯಾಸದ 6 ಜಲಾಂತರ್ಗಾಮಿ ನೌಕೆಗಳನ್ನು ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಎಂಡಿಎಲ್ ಮುಂಬೈನಲ್ಲಿ ಮೆಸರ್ಸ್ ನೇವಲ್ ಗ್ರೂಪ್ ಫ್ರಾನ್ಸ್ ಸಹಯೋಗದೊಂದಿಗೆ ನಿರ್ಮಿಸಲಾಗುತ್ತಿದೆ. ಪ್ರಾಜೆಕ್ಟ್ 75 ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಮೊದಲ 3 ಜಲಾಂತರ್ಗಾಮಿ ನೌಕೆಗಳು ಐಎನ್ಎಸ್ ಕಾರಂಜ್, ಐಎನ್ಎಸ್ ಕಲ್ವರಿ ಮತ್ತು ಐಎನ್ಎಸ್ ಖಂಡೇರಿ. ಪ್ರಸ್ತುತ ಭಾರತೀಯ ನೌಕಾಪಡೆಯು 12 ಜಲಾಂತರ್ಗಾಮಿ ನೌಕೆಗಳನ್ನು ಹೊಂದಿದೆ. ಇದಲ್ಲದೆ 2 ಪರಮಾಣು ಜಲಾಂತರ್ಗಾಮಿ ನೌಕೆಗಳಾದ ಐಎನ್ಎಸ್ ಅರಿಹಂತ್ ಮತ್ತು ಐಎನ್ಎಸ್ ಚಕ್ರ ಇವೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಪ್ರಭು ರಾಮ್ ಶರ್ಮಾ ಅವರಿಗೆ ಜನರಲ್ ಆಫ್ ಇಂಡಿಯನ್ ಆರ್ಮಿ ಶ್ರೇಣಿಯನ್ನು ಪ್ರದಾನ ಮಾಡಿದ್ದಾರೆ. ಅವರು ಯಾವ ದೇಶದ ಸೇನಾ ಮುಖ್ಯಸ್ಥರು? ನೇಪಾಳ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ನೇಪಾಳ ಸೇನಾ ಮುಖ್ಯಸ್ಥ ಜನರಲ್ ಪ್ರಭು ರಾಮ್ ಶರ್ಮಾ ಅವರಿಗೆ ಜನರಲ್ ಆಫ್ ಇಂಡಿಯನ್ ಆರ್ಮಿ ಗೌರವ ಶ್ರೇಣಿಯನ್ನು ನೀಡಿ ಗೌರವಿಸಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಸಹಕಾರವನ್ನು ವಿಸ್ತರಿಸುವ ಮಾರ್ಗಗಳನ್ನು ಅನ್ವೇಷಿಸಲು ಜನರಲ್ ಪ್ರಭು ರಾಮ್ ಶರ್ಮಾ ಅವರ 4 ದಿನಗಳ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ನೇಪಾಳವು ನವೆಂಬರ್ 2020ರಲ್ಲಿ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಎಂಎಂ ನರವಾಣೆ ಅವರಿಗೆ ಜನರಲ್ ಆಫ್ ನೇಪಾಳ ಆರ್ಮಿ ಗೌರವ ಶ್ರೇಣಿಯನ್ನು ನೀಡಿತ್ತು. 4 is the right answer. ದ್ವೈವಾರ್ಷಿಕ ಮಿಲಿಟರಿ ತರಬೇತಿ ವ್ಯಾಯಾಮ ಎಕ್ಸ್ ಶಕ್ತಿ 2021 ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಲಿದೆ? ಫ್ರಾನ್ಸ್. ಭಾರತ ಮತ್ತು ಫ್ರಾನ್ಸ್ನ ನೌಕಾಪಡೆಯು 2021ರ ನವೆಂಬರ್ 15ರಿಂದ 26ರವರೆಗೆ ಫ್ರಾನ್ಸ್ನ ಫ್ರೆಜಸ್ನಲ್ಲಿ 2021ರ ದ್ವೈವಾರ್ಷಿಕ ತರಬೇತಿ ವ್ಯಾಯಾಮದ 6ನೇ ಆವೃತ್ತಿಯನ್ನು ನಡೆಸಲಿದೆ. ಭಾರತೀಯ ಸೇನೆಯನ್ನು ಗೂರ್ಖಾ ರೈಫಲ್ಸ್ ಇನ್ಫಾಂಟ್ರಿ ಬೆಟಾಲಿಯನ್ ಪ್ರತಿನಿಧಿಸುತ್ತದೆ ಮತ್ತು ಫ್ರಾನ್ಸ್ ಸೇನೆಯನ್ನು 6ನೇ ಲೈಟ್ ಆರ್ಮರ್ಡ್ ಬ್ರಿಗೇಡ್ನ 21ನೇ ಮೆರೈನ್ ಇನ್ಫಾಂಟ್ರಿ ರೆಜಿಮೆಂಟ್ನ ಪಡೆಗಳು ಪ್ರತಿನಿಧಿಸುತ್ತವೆ. ಈ ಸಮರಾಭ್ಯಾಸವು ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು 2 ಸೇನೆಗಳ ನಡುವೆ ಮಿಲಿಟರಿ ಸಹಕಾರ ಮತ್ತು ಅಂತರ ಕಾರ್ಯಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಇದಲ್ಲದೆ ಭಾರತ ಮತ್ತು ಫ್ರಾನ್ಸ್ ದ್ವೈವಾರ್ಷಿಕ ವಾಯುಪಡೆಯ ತರಬೇತಿ ವ್ಯಾಯಾಮ ಎಕ್ಸರ್ಸೈಸ್ ಗರುಡ ಮತ್ತು ದ್ವೈವಾರ್ಷಿಕ ಕಡಲ ತರಬೇತಿ ವ್ಯಾಯಾಮ ವರ್ಣವನ್ನು ಸಹ ನಡೆಸುತ್ತವೆ. ಮಕ್ಕಳ ಕ್ರೀಡಾ ಉಡುಪುಗಳ ಬ್ರ್ಯಾಂಡ್ ಪ್ಲೇಟೋನ ಬ್ರಾಂಡ್ ಅಂಬಾಸಿಡರ್ ಮತ್ತು ಮಾರ್ಗದರ್ಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಪ್ಲೀಟೋ. ರಾಹುಲ್ ದ್ರಾವಿಡ್. ಮಕ್ಕಳ ಪಾದರಕ್ಷೆಗಳ ಬ್ರಾಂಡ್ ಪ್ಲೇಟೋ ತನ್ನ ಬ್ರಾಂಡ್ ಅಂಬಾಸಿಡರ್ ಮತ್ತು ಮಾರ್ಗದರ್ಶಕರಾಗಿ ಭಾರತದ ಖ್ಯಾತ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ಅವರನ್ನು ನೇಮಕ ಮಾಡುವುದಾಗಿ ಘೋಷಿಸಿದೆ. ಪ್ಲೇಟೋ ಭಾರತದ ಮೊದಲ D2C ಅಡಿ ಆರೋಗ್ಯ ಕೇಂದ್ರಿತ ಪಾದರಕ್ಷೆಗಳ ಬ್ರ್ಯಾಂಡ್ ಆಗಿದ್ದು, ವಿಶೇಷವಾಗಿ ಭಾರತೀಯ ಮಕ್ಕಳಿಗೆ ವಿನ್ಯಾಸಗೊಳಿಸಲಾಗಿದೆ. ಪ್ಲೇಟೋವನ್ನು ಮಾರ್ಚ್ 2020ರಲ್ಲಿ ರವಿ ಕಲ್ಲಾಯಿಲ್, ಸಾರಾ ಕಿಲ್ಗೋರ್ ಮತ್ತು ಪವನ್ ಕರೆಟಿ ಸ್ಥಾಪಿಸಿದರು. 2 is the right answer. ಸನ್ರೈಸ್ ಓವರ್ ಅಯೋಧ್ಯ ಪುಸ್ತಕದ ಲೇಖಕರು ಯಾರು? ಸಲ್ಮಾನ್ ಖುರ್ಷಿದ್. ಸಲ್ಮಾನ್ ಖುರ್ಷಿದ್ ಬರೆದಿರುವ ಸನ್ರೈಸ್ ಓವರ್ ಅಯೋಧ್ಯೆ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. 9 ನವೆಂಬರ್ 2019ರಂದು ಸರ್ವಾನುಮತದ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಅಯೋಧ್ಯೆಯಲ್ಲಿ ವಿವಾದಿತ ಸ್ಥಳದಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ದಾರಿ ಮಾಡಿಕೊಟ್ಟಿತು. ಈ ಪುಸ್ತಕದ ಮೂಲಕ ಸಲ್ಮಾನ್ ಖುರ್ಷಿದ್ ಅವರು ತೀರ್ಪು ನೀಡುವ ಅತ್ಯುತ್ತಮ ಅವಕಾಶವೆಂದರೆ ಭಾರತವನ್ನು ಜಾತ್ಯತೀತ ಸಮಾಜವೆಂದು ಮರು ದೃಢೀಕರಿಸುವುದು ಹೇಗೆ ಎಂದು ಪರಿಶೋಧಿಸಿದ್ದಾರೆ. 4 is the right answer. ಜನವರಿ 2023ರಿಂದ 5 ವರ್ಷಗಳ ಕಾಲ ಭಾರತದಿಂದ ಅಂತಾರಾಷ್ಟ್ರೀಯ ಕಾನೂನು ಆಯೋಗದ ಅಂದರೆ ಇಂಟರ್ನ್ಯಾಷನಲ್ ಲಾ ಕಮಿಷನ್ಸ್ ILC ಸದಸ್ಯರಾಗಿ ಯಾರು ನೇಮಕಗೊಂಡಿದ್ದಾರೆ? ಬಿಮಲ್ ಪಟೇಲ್. ಭಾರತದ ಪ್ರೊಫೆಸರ್ ಬಿಮಲ್ ಪಟೇಲ್ 5 ವರ್ಷಗಳ ಅವಧಿಗೆ ಅಂತಾರಾಷ್ಟ್ರೀಯ ಕಾನೂನು ಆಯೋಗಕ್ಕೆ ಆಯ್ಕೆಯಾಗಿದ್ದಾರೆ. ಅವರ 5 ವರ್ಷಗಳ ಅವಧಿಯು ಜನವರಿ 1, 2023ರಿಂದ ಪ್ರಾರಂಭವಾಗುತ್ತದೆ. ಪ್ರೊಫೆಸರ್ ಪಟೇಲ್ ಅವರು ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾಲಯದ ಉಪಕುಲಪತಿ ಮತ್ತು ಭಾರತದ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಸದಸ್ಯರಾಗಿದ್ದಾರೆ. 51 ವರ್ಷದ ಪಟೇಲ್ 192 ಸದಸ್ಯರ ಪೈಕಿ UN ಜನರಲ್ ಅಸೆಂಬ್ಲಿಯಲ್ಲಿ 163 ಮತಗಳನ್ನು ಪಡೆದರು. ಏಷ್ಯಾ ಪೆಸಿಫಿಕ್ ಗುಂಪಿನಲ್ಲಿ ಅಭ್ಯರ್ಥಿಯೊಬ್ಬರು ಪಡೆದ ಅತ್ಯಧಿಕ ಮತ ಇದಾಗಿದೆ. 4 is the right answer. ವಿಶ್ವಸಂಸ್ಥೆಯ ವಿಶ್ವ ಆಹಾರ ಕಾರ್ಯಕ್ರಮದ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಫುಡ್ ಪ್ರೋಗ್ರಾಂ UNWFP
ಸದ್ಭಾವನಾ ರಾಯಭಾರಿ ಎಂದು ಯಾರನ್ನು ಹೆಸರಿಸಲಾಗಿದೆ? ಡೇನಿಯಲ್ ಬ್ರೂಲ್. ಸ್ಪ್ಯಾನಿಷ್ ಜರ್ಮನ್ ನಟ ಡೇನಿಯಲ್ ಬ್ರೂಲ್ ಅವರನ್ನು ವಿಶ್ವಸಂಸ್ಥೆಯ ವಿಶ್ವ ಆಹಾರ ಕಾರ್ಯಕ್ರಮದ UNWFP ಗುಡ್ವಿಲ್ ರಾಯಭಾರಿ ಎಂದು ಹೆಸರಿಸಲಾಗಿದೆ. ಅವರು ಶೂನ್ಯ ಹಸಿವಿನೊಂದಿಗೆ ಜಗತ್ತನ್ನು ತಲುಪಲು WFPಯ ಉದ್ದೇಶವನ್ನು ಸೇರಿಕೊಂಡಿದ್ದಾರೆ. ಸದ್ಭಾವನಾ ರಾಯಭಾರಿಯಾಗಿ ಅವರು ಹಸಿವಿನ ಮುಖ್ಯ ಚಾಲಕರ ಬಗ್ಗೆ ತಿಳಿಸುತ್ತಾರೆ ಮತ್ತು ತಕ್ಷಣದ ಅಗತ್ಯಗಳು ಮತ್ತು ಹಸಿವಿನ ಮೂಲ ಕಾರಣಗಳನ್ನು ನಿಭಾಯಿಸಲು UNWFPಯ ಪ್ರಯತ್ನಗಳನ್ನು ಪ್ರದರ್ಶಿಸುತ್ತಾರೆ. 4 is the right answer. United Nations World Food Program UNWFP founded 1961. Headquarters Rome, Italy. Executive Director David Beasley. ವಿಶ್ವ ದಯೆ ದಿನ ವರ್ಲ್ಡ್ ಕೈಂಡ್ನೆಸ್ ಡೇ ಅನ್ನು ಯಾವಾಗ ಆಚರಿಸಲಾಗುತ್ತದೆ? ನವೆಂಬರ್ 13. ನಮ್ಮನ್ನು ಬಂಧಿಸುವ ಸಕಾರಾತ್ಮಕ ಶಕ್ತಿ ಮತ್ತು ದಯೆಯ ಸಾಮಾನ್ಯ ಎಳೆಯನ್ನು ಕೇಂದ್ರೀಕರಿಸುವ ಸಮುದಾಯದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಹೈಲೈಟ್ ಮಾಡಲು ವಿಶ್ವ ದಯೆ ದಿನವನ್ನು ಜಾಗತಿಕವಾಗಿ ನವೆಂಬರ್ 13ರಂದು ನಡೆಸಲಾಗುತ್ತದೆ. 2021ರ ವಿಶ್ವ ದಯೆ ದಿನದ ಥೀಮ್ ದಯೆ, ನಾವು ಮಾಡುವ ಪ್ರಪಂಚ ದಯೆಯನ್ನು ಪ್ರೇರೇಪಿಸುತ್ತದೆ. ಕೈಂಡ್ನೆಸ್, ದ ವರ್ಲ್ಡ್ ವಿ ಮೇಕ್ ಇನ್ಸ್ಪೈರ್ ಕೈಂಡ್ನೆಸ್. ವಿಶ್ವ ದಯೆ ದಿನವನ್ನು ಮೊದಲ ಬಾರಿಗೆ 1998ರಲ್ಲಿ ವರ್ಲ್ಡ್ ಕೈಂಡ್ನೆಸ್ ಮೂವ್ಮೆಂಟ್ನಿಂದ ಆಚರಿಸಲಾಯಿತು. 1 is the right answer. ಯಾವ ದಿನವನ್ನು ವಾರ್ಷಿಕವಾಗಿ ವಿಶ್ವ ಮಧುಮೇಹ ದಿನ ವರ್ಲ್ಡ್ ಡಯಾಬಿಟಿಸ್ ಡೇ ಎಂದು ಸ್ಮರಿಸಲಾಗುತ್ತದೆ? ನವೆಂಬರ್ 14. ವಿಶ್ವ ಮಧುಮೇಹ ದಿನವನ್ನು ಪ್ರತಿ ವರ್ಷ ನವೆಂಬರ್ 14ರಂದು ಆಚರಿಸಲಾಗುತ್ತದೆ. ವಿಶ್ವ ಮಧುಮೇಹ ದಿನವನ್ನು 1991ರಲ್ಲಿ IDF ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ WHO ವಿಶ್ವದಾದ್ಯಂತ ಮಧುಮೇಹದ ತ್ವರಿತ ಏರಿಕೆಗೆ ಪ್ರತಿಕ್ರಿಯೆಯಾಗಿ ಪ್ರಾರಂಭಿಸಿತು. 2021-23ರ ಥೀಮ್ ಮಧುಮೇಹ ಆರೈಕೆಗೆ ಪ್ರವೇಶ, ಆಕ್ಸೆಸ್ ಟು ಡಯಾಬಿಟಿಸ್ ಕೇರ್. 3 is the right answer. ಇತ್ತೀಚೆಗೆ ಮರು ಆಯ್ಕೆಯಾದ ಜಪಾನ್ ಪ್ರಧಾನಿಯನ್ನ ಹೆಸರಿಸಿ? ಫ್ಯೂಮಿಯೋ ಕಿಶಿಡಾ. ನವೆಂಬರ್ 10, 2021ರಂದು ನಡೆದ ಸಂಸತ್ತಿನ ಚುನಾವಣೆಯಲ್ಲಿ ಫ್ಯೂಮಿಯೋ ಕಿಶಿಡಾ ಜಪಾನ್ನ ಪ್ರಧಾನಮಂತ್ರಿಯಾಗಿ ಮರು ಆಯ್ಕೆಯಾಗಿದ್ದಾರೆ. ಕಿಶಿಡಾ ಅವರ ಆಡಳಿತ ಪಕ್ಷ ಲಿಬರಲ್ ಡೆಮಾಕ್ರೆಟಿಕ್ ಪಕ್ಷವು 465 ಸದಸ್ಯರ ಕೆಳಮನೆಯಲ್ಲಿ 261 ಸ್ಥಾನಗಳನ್ನು ಗಳಿಸುವ ಮೂಲಕ ಪ್ರಮುಖ ವಿಜಯವನ್ನು ಗಳಿಸಿತು. 64 ವರ್ಷದ ಫ್ಯೂಮಿಯೋ ಕಿಶಿಡಾ ಅವರು ಜಪಾನ್ನ ಮಾಜಿ ವಿದೇಶಾಂಗ ಸಚಿವರಾಗಿದ್ದಾರೆ. 4 is the right answer. ರಫ್ತು ಆಧಾರಿತ ಘಟಕಗಳು, ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ಸ್ EOUS, ವಿಶೇಷ ಆರ್ಥಿಕ ವಲಯಗಳು, ಸ್ಪೆಷಲ್ ಎಕನಾಮಿಕ್ ಝೋನ್ಸ್ SEZS, ರಫ್ತುಗಳಿಗೆ RODTEP, ರಿಮಿಷನ್ ಆಫ್ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಆನ್ ಎಕ್ಸ್ಪೋರ್ಟೆಡ್ ಪ್ರಾಡಕ್ಟ್ಸ್, ರಫ್ತು ಮಾಡಿದ ಉತ್ಪನ್ನಗಳ ಮೇಲಿನ ಸುಂಕಗಳು ಮತ್ತು ತೆರಿಗೆಗಳು. ದರಗಳನ್ನು ನಿರ್ಧರಿಸಲು ಕೇಂದ್ರ ಸರ್ಕಾರವು ಸ್ಥಾಪಿಸಿದ ಸಮಿತಿಯ ಮುಖ್ಯಸ್ಥರು ಯಾರು? ಗೋಪಾಲಕೃಷ್ಣ ಪಿಳ್ಳೆ. ಕೇಂದ್ರ ಸರ್ಕಾರವು AA ಅಂದರೆ ಅಡ್ವಾನ್ಸ್ ಆಥರೈಸೇಷನ್, ಮುಂಗಡ ಅಧಿಕಾರ, ರಫ್ತು ಆಧಾರಿತ ಘಟಕಗಳು EOUಗಳು, ವಿಶೇಷ ಆರ್ಥಿಕ ವಲಯಗಳು, ರಫ್ತುಗಳಿಗೆ ರಫ್ತು ಮಾಡಿದ ಉತ್ಪನ್ನಗಳ ಮೇಲಿನ ಸುಂಕಗಳು ಮತ್ತು ತೆರಿಗೆಗಳ ಪರಿಹಾರ ದರಗಳನ್ನು ನಿರ್ಧರಿಸಲು 3 ಸದಸ್ಯರ ಸಮಿತಿಯನ್ನು ರಚಿಸಿದೆ. ಇದರ ನೇತೃತ್ವವನ್ನು ಮಾಜಿ ಗೃಹ ಕಾರ್ಯದರ್ಶಿ ಗೋಪಾಲ್ ಕೃಷ್ಣ ಪಿಳ್ಳೈ, ಮಾಜಿ CBEC ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಮತ್ತು ಕಸ್ಟಮ್ಸ್ ಸದಸ್ಯ YG ಪರಾಂಡೆ ಮತ್ತು ಮಾಜಿ ಕಸ್ಟಮ್ಸ್ ಸದಸ್ಯ ಗೌತಮ್ ರೇ ವಹಿಸಲಿದ್ದಾರೆ. 3 is the right answer. List of latest committee and headed by expert group by MOHFW on tobacco tax policy, Vikas Sheel, empowered group of secretaries EGOS to review and monitor the implementation of the PM Gati Shakti NMP, Rajiv Gauba, National Steering Committee for Nipun Bharat Mission, Dharmendra Pradhan, SSC's committees to probe unauthorized surveillance using Pegasus in India, RV Ravindran, reconstituted Economic Advisory Council to the PM, Vivek Debray, SEBI formed IT Project Advisory Committee, IT POC, PSC, Abhay
Karandikar, SEBI reconstituted technical advisory committee, Deepak B. Patak, Technology Innovation Group on 6G forward by Dot, K. Rajaraman. ಹಣದುಬ್ಬರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಇದು ವೈವಿಧ್ಯಮಯ ಉತ್ಪನ್ನಗಳು ಮತ್ತು ಸೇವೆಗಳಿಗೆ ಮಾತ್ರ ಬೆಲೆ ಬದಲಾವಣೆಗಳ ಒಟ್ಟಾರೆ ಪರಿಣಾಮವನ್ನು ಅಳೆಯುವ ಗುರಿಯನ್ನು ಹೊಂದಿದೆ. 2. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಸಿಪಿಐ ಆರ್ಬಿಐನಿಂದ ಹಣದುಬ್ಬರವನ್ನು ಅಳೆಯಲು ಬಳಸುವ ಸೂಚ್ಯಂಕಗಳು. ಸರಿಯಾದ ಆಯ್ಕೆಯನ್ನು ಆರಿಸಿ. 1 ಮತ್ತು 2 ಎರಡೂ ಕೂಡ ಸರಿ. ಹಣದುಬ್ಬರ ಇದು ಕಾಲಾನಂತರದಲ್ಲಿ ನಿರ್ದಿಷ್ಟ ಕರೆನ್ಸಿಯ ಕೊಳ್ಳುವ ಶಕ್ತಿಯ ಕುಸಿತವಾಗಿದೆ. ಕೊಳ್ಳುವ ಶಕ್ತಿಯಲ್ಲಿನ ಕುಸಿತವು ಸಂಭವಿಸುವ ದರದ ಪರಿಮಾಣಾತ್ಮಕ ಅಂದಾಜು ಕೆಲವು ಸಮಯದ ಅವಧಿಯಲ್ಲಿ ಆರ್ಥಿಕತೆಯಲ್ಲಿ ಆಯ್ದ ಸರಕುಗಳು ಮತ್ತು ಸೇವೆಗಳ ಬುಟ್ಟಿಯ ಸರಾಸರಿ ಬೆಲೆಯ ಹೆಚ್ಚಳದಲ್ಲಿ ಪ್ರತಿಫಲಿಸುತ್ತದೆ. ಇದು ಕರೆನ್ಸಿಯ ಮೌಲ್ಯವು ಕುಸಿಯುತ್ತಿರುವ ದರವಾಗಿದೆ ಮತ್ತು ಅದರ ಪರಿಣಾಮವಾಗಿ ಸರಕು ಮತ್ತು ಸೇವೆಗಳ ಬೆಲೆಗಳ ಸಾಮಾನ್ಯ ಮಟ್ಟವು ಏರುತ್ತದೆ. ಹಣದುಬ್ಬರವು ವೈವಿಧ್ಯಮಯ ಉತ್ಪನ್ನಗಳು ಮತ್ತು ಸೇವೆಗಳಿಗೆ ಬೆಲೆ ಬದಲಾವಣೆಗಳ ಒಟ್ಟಾರೆ ಪರಿಣಾಮವನ್ನು ಅಳೆಯುವ ಗುರಿಯನ್ನು ಹೊಂದಿದೆ ಮತ್ತು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆರ್ಥಿಕತೆಯಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಯ ಮಟ್ಟದಲ್ಲಿ ಹೆಚ್ಚಳದ ಏಕ ಮೌಲ್ಯದ ಪ್ರಾತಿನಿಧ್ಯವನ್ನು ಅನುಮತಿಸುತ್ತದೆ. ಸಾಮಾನ್ಯವಾಗಿ ಬಳಸುವ ಹಣದುಬ್ಬರ ಸೂಚ್ಯಂಕಗಳೆಂದರೆ ಗ್ರಾಹಕ ಬೆಲೆ ಸೂಚ್ಯಂಕ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಮತ್ತು ಸಗಟು ಬೆಲೆ ಸೂಚ್ಯಂಕ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ WPI. ಹಣದುಬ್ಬರವನ್ನು ಅಳೆಯಲು RBI ಮೊದಲು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ WPI ಅನ್ನು ಬಳಸಿತು ಮತ್ತು ಈಗ ಹಣದುಬ್ಬರವನ್ನು ಅಳೆಯಲು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದರೆ CPI ಅನ್ನು ಬಳಸುತ್ತದೆ. ಇಂದಿನ ರಸಪ್ರಶ್ನೆ. ಪ್ರಶ್ನೆ 1. ಭಾರತದ ದ್ವೈವಾರ್ಷಿಕ ವಾಯುಪಡೆಯ ತರಬೇತಿ ವ್ಯಾಯಾಮ ಎಕ್ಸರ್ಸೈಸ್ ಗರುಡ ಅನ್ನು ಯಾವ ದೇಶದೊಂದಿಗೆ ನಡೆಸುತ್ತದೆ? ಭಾರತದ ದ್ವೈವಾರ್ಷಿಕ ವಾಯುಪಡೆಯ ತರಬೇತಿ ವ್ಯಾಯಾಮ ಎಕ್ಸರ್ಸೈಸ್ ಗರುಡ ಅನ್ನು ಯಾವ ದೇಶದೊಂದಿಗೆ ನಡೆಸುತ್ತದೆ? ಪ್ರಶ್ನೆ 2. ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಫುಡ್ ಪ್ರೋಗ್ರಾಂ UNWFP ವಿಶ್ವಸಂಸ್ಥೆಯ ವಿಶ್ವ ಆಹಾರ ಕಾರ್ಯಕ್ರಮದ ಪ್ರಧಾನ ಕಚೇರಿ ಎಲ್ಲಿದೆ? ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಫುಡ್ ಪ್ರೋಗ್ರಾಂ ವಿಶ್ವಸಂಸ್ಥೆಯ ವಿಶ್ವ ಆಹಾರ ಕಾರ್ಯಕ್ರಮದ ಪ್ರಧಾನ ಕಚೇರಿ ಎಲ್ಲಿದೆ? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.